ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಜೊಯ್ಡಾ ತಾಲೂಕಿನ ಗಣೇಶಗುಡಿ ಇಳುವ ಪ್ರದೇಶದಲ್ಲಿ ನಡೀತಾ ಇರುವ ಕಾಳಿ ನದಿ ವೈಟ್ ರಾಫ್ಟಿಂಗ್ ಜಲ ಕ್ರೀಡೆಗಳಲ್ಲಿ ಸರ್ಕಾರದ ಸುರಕ್ಷತಾ ನಿಯಮಗಳನ್ನು ಪಾಲಿಸಲಾಗ್ತಾ ಇಲ್ಲ ಹಾಗೂ ಅನುಮತಿಗಿಂತ ಹೆಚ್ಚು ಪ್ರವಾಸಿಗರನ್ನ ತುಂಬಿಸಿಕೊಂಡು ರಾಫ್ಟಿಂಗ್ ನಡೆಸಲಾಗ್ತಾ ಇದೆ ಅಂತ ಬಿಜೆಪಿ ಮಾಜಿ ಶಾಸಕ ಸುನೀಲ ಹೆಗಡೆ ಆರೋಪಿಸಿದ್ದಾರೆ. ನಗರದ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ರಾಫ್ಟಿಂಗ್ ಅನುಮತಿ ನೀಡುವಲ್ಲಿ ಭ್ರಷ್ಟಾಚಾರ ಮತ್ತು ಪಕ್ಷಪಾತ ನಡೀತಾ ಇದ್ದು ಅಸಮರ್ಥರಿಗೆ ಅನುಮತಿ ನೀಡಲಾಗ್ತಾ ಇದೆ ಅಂತ ದೂರಿದ್ದಾರೆ. 6 ಜನರಿಗೆ ಮಾತ್ರ ಅನುಮತಿ ಇರುವ ರಾಫ್ಟಿಂಗ್ ಬೋಟುಗಳಲ್ಲಿ 10 ಜನರನ್ನ ತುಂಬಿಸುವುದು ಪ್ರವಾಸಿಗರ ಜೀವಕ್ಕೆ ಅಪಾಯಕಾರಿಯಾಗಿದೆ. ದಾಂಡೇಲಿಯ ಪ್ರವಾಸೋದ್ಯಮವನ್ನು ಸುರಕ್ಷಿತ, ಪರಿಸರ ಸ್ನೇಹಿ ಹಾಗೂ ಜನಸ್ನೇಹಿಯಾಗಿ ಅಭಿವೃದ್ಧಿಪಡಿಸುವ ಅಗತ್ಯವಿದ್ದು, ಇಲ್ಲದಿದ್ದರೆ ರೆಸಾರ್ಟ್ ಉದ್ಯಮಕ್ಕೂ ಧಕ್ಕೆ ಉಂಟಾಗುತ್ತೆ ಅಂತ ಎಚ್ಚರಿಸಿದರು. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೀಘ್ರ ಲಿಖಿತ ಮನವಿ ಸಲ್ಲಿಸಲಾಗುತ್ತೆ ಎಂದಿದ್ದಾರೆ. ಟ್ರೇನ್ಡ್ ಆಗಿ ಅಂದರೆ ಅದು ರಾಫ್ಟಿಂಗ್ ಹೋಗಬೇಕಾದ್ರೆ ಬಹಳ ಜವಾಬ್ದಾರಿಯುತವಾದ ಟ್ರೈನಿಂಗ್ ತೊಗೊಂಡಂಥ ವ್ಯಕ್ತಿಗಳು ರಾಫ್ಟಿಂಗ್ ಮಾಡುವಲ್ಲಿ ಇರಬೇಕು. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದನ್ನು ಕೊಡುವಂಥದ್ದಾಗಿದೆ. ಮತ್ತು ಲಾಂಗ್ ರಾಫ್ಟಿಂಗ್ ಬೇರೆ, ಶಾರ್ಟ್ ರಾಫ್ಟಿಂಗ್ ಬೇರೆ, ಇದು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಕರೆಕ್ಟಾಗಿ ಟ್ರೈನ್ ಜನ ಇದ್ದರೆ, ಟ್ರೈನ್ ಮನುಷ್ಯ ಇದ್ದರೆ ಅದು ಲಾಂಗ್ ರಾಫ್ಟಿಂಗು ಕೊಟ್ಟರು ಏನು ಸಮಸ್ಯೆ ಇಲ್ಲ. ಆ ರಾಫ್ಟಿಂಗಿದು ಪಾಲಿಸಿನೇ ಸರಿ ಇಲ್ಲ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಇದ್ರ ಬಗ್ಗೆ ಏನಾದ್ರು ಸಮಸ್ಯೆಗಳಾದರೆ ಇದಕ್ಕೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ರಾಜಕಾರಣಿಗಳೇ ಜವಾಬ್ದಾರಿ ಆಗುವಂಥ ಸನ್ನಿವೇಶ ಇದೆ. ಅದು ಆಗಲಿಲ್ಲ, ಆಗಬಾರ್ದು. ಆದರೆ ಆಗುವಂಥ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಈ ವಿಷಯದಲ್ಲಿ ಸೂಕ್ತವಾದಂಥ ಬಂದೋಬಸ್ತಿಯನ್ನು ತೊಗೋಬೇಕು. ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಇದು ತೊಗೊಳ್ಳಿಲ್ಲ ಅಂತಿದ್ದರೆ ದಾಂಡೇಲಿ ಟೂರಿಸಮ್ ಒಂದು ವೇಳೆ ಏನಾದರೂ ದೊಡ್ಡ ಅವಘಡ ಆದರೆ ಎಲ್ಲ ಟೂರಿಸಮೇ ಬಂದಾಗ್ಬಿಡುತ್ತೆ. ಹೀಗಾಗಿ ರಾಫ್ಟಿಂಗದ ವ್ಯವಸ್ಥೆ ಏನಿದೆಯಲ್ಲ ಅದು ಅವೈಜ್ಞಾನಿಕ ಮತ್ತು ಜನರಿಗೆ ರಕ್ಷಣೆ ಕೊಡುವಂಥ ರಾಫ್ಟಿಂಗ್ ಇಲ್ಲ. ಎಲ್ಲ ಕಮರ್ಷಿಯಲ್ ಆಗಿ ಬಿಸ್ನೆಸ್ ಮ್ಯಾನ್ಗಳು ಮಾಡುವಂಥದ್ದಿದೆ. ಮತ್ತು ಅದು ತೊಗೊಂಡವ್ರಿಗೂ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಅವರು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು, ಏನು ಮಾಡಿ ಬಿಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ದಾಂಡೇಲಿಯ ಟೂರಿಸಮ್ ಕಮರ್ಷಿಯಲ್ ಆಗಿ ಬೆಳೀಲಿ, ಕಮರ್ಷಿಯಲ್ ಆಗಿ ದುಡ್ಡು ಮಾಡ್ಕೊಳ್ಳಿ, ನಮ್ಮದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಅದ್ರ ಸಂಗಡ ಇಲ್ಲಿ ಸುತ್ತಮುತ್ತ ಇರುವಂಥ ಜನರ ವೈವಿಧ್ಯಮಯ ಸಂಸ್ಕೃತಿಯನ್ನು ಮತ್ತನ್ನು ಬಿಂಬಿಸುವಂಥ ಕೆಲಸ ಆಗಿದೆ. ಒಟ್ರಾಶೆ ರಾತ್ರಿ ಟೈಮ್ನಲ್ಲಿ ಸ್ಪೀಕರ್ಗಳನ್ನು ಹಚ್ಚಿ ಒಟ್ರಾಶೆ ಡ್ಯಾನ್ಸ್ ಮಾಡೋದು ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಎಂಟರ್ಟೈನ್ಮೆಂಟ್ ಒಂದು ಪಾರ್ಟ್ ಅದು. ಅದೇ ಎಂಟರ್ಟೈನ್ಮೆಂಟ್ ಅಂತಲ್ಲ. ಹೀಗಾಗಿ ಟೂರಿಸಂ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ನೀತಿ ಏನಿದೆ ಆ ಪ್ರಕಾರ ಮಾಡುವ ನಿಟ್ಟಿನಲ್ಲಿ ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಸಾಧ್ಯ ಆದರೆ ಕೇಂದ್ರದ ಪ್ರವಾಸೋದ್ಯಮ ಮಂತ್ರಿಗಳ ಸಮಯ ತಗೊಂಡು ಅದರ ಬಗ್ಗೆ ಮೀಟಿಂಗ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಸನ್ಮಾನ್ಯ ಶ್ರೀ ಕಾಗೇರಿ ಅವರು ಈ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ಗಮನಕ್ಕೆ ತಗೊಂಡ ಕೆಲಸ ಆಗ್ತದೆ. ಆದರೆ ನಿಮ್ಮೆಲ್ಲರ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಇಷ್ಟೇ ಬಯಸ್ತಾ ಇದ್ದೇನೆ, ರಾಫ್ಟಿಂಗ್ ಪರ್ಮಿಷನ್ ಕೊಡುವ ಮೊದಲು ನೀವು ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಇಲ್ಲದೇ ಯಾವುದಾದ್ರೂ ಒಂದು ಒತ್ತಡದಿಂದ ಕೊಡುವಂಥ ಕೆಲಸ ಮಾಡಿದರೆ ನಾಳೆ ಏನಾದರೂ ಜನ ಪ್ರಾಣಹಾನಿ ಏನಾದರೂ ಆದರೆ ಅದಕ್ಕೆ ಜವಾಬ್ದಾರಿ ಅವರೇ ಆಗ್ತಾರೆ, ಬಿಟ್ಟರೆ ಮತ್ತೆ ಯಾರು ಆಗೋದಿಲ್ಲ. ಅದರಿಂದ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ, ಪ್ರವಾಸೋದ್ಯಮ ಡ್ಯಾಮೇಜ್ ಆಗ್ತದೆ. ಅದೃಷ್ಟಿಯಿಂದೆಲ್ಲ ವಿಚಾರ ಮಾಡಬೇಕು ಅಂತ ಹೇಳಿ ನಾನು ಜಿಲ್ಲಾಧಿಕಾರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಸರ್, ನೀವು ರಾಫ್ಟಿಂಗ್ ಬಗ್ಗೆ ಮಾತಾಡಿದ್ರಿ. ರಾಫ್ಟಿಂಗ್ನಲ್ಲಿ ಅಲ್ಲಿ ಇರೋದು ಒಂದು ಜಟ್ಟಿ, ಆ ಜಟ್ಟಿಯಲ್ಲಿ 3-4 ಜನ ಮಾಡ್ತಾರೆ. ಬಟ್ ಪರ್ಮಿಷನ್ ಸಿಕ್ಕಿರೋದು ಒಬ್ಬರಿಗೆ ಮಾತ್ರ. ಅದೇ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಕಂಟ್ರೋಲೇ ಇಲ್ಲ ಅಂದರೆ ನನಗನ್ನಿಸ್ತದೆ ಆ ಸಿಸ್ಟಮ್ದಲ್ಲಿರುವಂಥ ಭ್ರಷ್ಟಾಚಾರ, ಮಿತಿಮೀರಿದಂಥ ಭ್ರಷ್ಟಾಚಾರ ಇದೆ. ಆ ಜಟ್ಟಿ ಕೊಡೋದು ಮತ್ತು ಜಟ್ಟಿ ಓಡಿಸು ಅದರಲ್ಲಿ ಯಾರು ಭಾಗಿ ಇಲ್ಲ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ. ಇನ್ಕ್ಲೂಡಿಂಗ್ MLA ಮತ್ತೆ ಅದರಲ್ಲಿ ಭಾಗಿ ಇದ್ದಾರೆ. ಅದು ನಾಳೆ ಏನಾದ್ರು ಸಣ್ಣ ಸಮಸ್ಯೆಗಳು ಉದ್ಭವ ಆದರೆ ಶಾಸಕರು ಅದಕ್ಕೆ ಜವಾಬ್ದಾರಿಗಳಾಗ್ತಾರೆ ಮುಂದಿನ ದಿನಗಳಲ್ಲಿ ಏನಾದ್ರು ಇದಾದರೆ. ಯಾಕಂತ ಹೇಳಿದರೆ ಪ್ರವಾಸೋದ್ಯಮ ಮತ್ತೊಂದು ಈ ಬೆಳೀತಿರ್ಬೇಕಾದ್ರೆ ಅಲ್ಲಿ ರಾಜಕೀಯ ಪಕ್ಷವಾಗಿ ಅದನ್ನು ಬೆಳೆಸಬಾರ್ದು. ಸಾರ್ವಜನಿಕರು ಬೇಕಾಗುವ ರೀತಿಯಲ್ಲಿ ಅದನ್ನು ಬೆಳೆಸಬೇಕಾಗ್ತದೆ. ಆ್ಯಕ್ಚುಲಿ ಅದಕ್ಕೆ ರಾಫ್ಟಿಂಗಿಗೆ ಸಂಬಂಧಪಟ್ಟಂಥ ಒಂದು ಸಮಿತಿ ಮಾಡಬೇಕಾಗ್ತದೆ. ಅದಕ್ಕೆ ಜಿಲ್ಲಾಧಿಕಾರಿ ಇರಲಿ, ಸ್ಥಳೀಯವಾದಂಥ ಫಾರೆಸ್ಟಿನ ಅಧಿಕಾರಿಗಳಿರಲಿ, ತಹಶೀಲ್ದಾರ್ ಇರಲಿ, ಮುನ್ಸಿಪಲ್, ಹಿಂಗೆ ಕೆಲವೊಂದು ಅಧಿಕಾರಿಗಳು ಅದರಲ್ಲಿ ಆ ಕಮಿಟಿಯಲ್ಲಿ ಇರಬೇಕು. ಅವರೆಲ್ಲ ವಿಚಾರ ಕುಲಂಕುಷವಾಗಿ ಅದನ್ನಂತ ಪರ್ಮಿಷನ್ ಕೊಡಬೇಕು. ಇವ್ರಿಗೆ ಹಂಗಿಲ್ಲ. ಇವ್ರು ಯಾರು MLA ರೆಕಮೆಂಡ್ ಮಾಡಿದ ಕೂಡ ಯಾರಿಗೂ ಕೊಟ್ಬಿಡ್ತಾರೆ, ಅವ್ರು ಏನು ಮಾಡ್ತಾರೆ, ಏನೇನೋ ಆಗ್ತಿರ್ತದೆ. ಅದಕ್ಕೆ ಟೂರಿಸಮ್ಮಿದು ಏನು ಮಹತ್ವ ದಾಂಡೇಲಿ ಏನಿದೆಯಲ್ಲ ಅದು ಕಳ್ಕೊಳ್ತಾ ಇದೆ. ರಸ್ತೆ ಮೇಲೆ ನಿಂತು ಹೆಂಗೆ ಬೇಕಾದಂಗೆ ಟೂರಿಸಮ್ ಬಾರ್ಗೇನ್ ಮಾಡ್ತಾರಲ್ಲ, ರಸ್ತೆ ಮೇಲೆ ನಿಂತು ಅದನ್ನು ಬಾರ್ಗೇನಿಂಗ್ ನಡುವೆ ಮಾಡೋದ್ರಿಂದ ಟೂರಿಸಮ್ ಬೆಳೆಯೋದಿಲ್ಲ, ಟೂರಿಸಮ್ ಹಾಳಾಗ್ತದೆ. ನಾಳೆ ವಿದೇಶಿ ಪ್ರವಾಸಿಗರು ನಮ್ಮ ಇಲ್ಲಿ ಬರಬೇಕು. ಯಾಕಂದರೆ ಹಾರ್ನ್ಬಿಲ್ದಂಥ ವ್ಯವಸ್ಥೆ
ಮತ್ತು ಇಲ್ಲಿನ ಇದು ರಾಫ್ಟಿಂಗ್ ಇರುವಂಥ ವ್ಯವಸ್ಥೆ ನಂಗೆ ಅನ್ನಿಸ್ತದೆ ದೊಡ್ಡ ದೊಡ್ಡ ಈ ಹಿಮಾಚಲ ಪ್ರದೇಶ ಅಂಥ ಏರಿಯಾದಲ್ಲಿ ಇಲ್ಲ. ಅದಕ್ಕಿಂತ ಒಳ್ಳೆಯ ವ್ಯವಸ್ಥೆ ಇಲ್ಲಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕಾಗಿದೆ. ಯಾಕಂದರೆ ಕ್ರೊಕೊಡೈಲ್ ಪಾರ್ಕ್ ಮಾಡಿದರೆ ಎಲ್ಲಿದೆ, ಈಗ ಯಾರು ಕ್ರೊಕೊಡೈಲ್ ಪಾರ್ಕ್ ನೋಡ್ತಾ ಇದ್ದಾರೆ, ಎಲ್ಲಿ ಕ್ರೊಕೊಡೈಲ್ ಇದೆ, ಏನಿದೆ ಯಾರಿಗೂ ಗೊತ್ತಿಲ್ಲ. ಈ ರೀತಿ ಹಣದ ಪೋಲು ಭ್ರಷ್ಟಾಚಾರಕ್ಕೆ ಒಂದು ದಾರಿಯನ್ನು ಮಾಡಿಕೊಡುವಂಥದ್ದಾದರೆ ಖಂಡಿತವಾಗಿ ಪ್ರವಾಸೋದ್ಯಮ ಬೆಳೀಲಿಕ್ಕೆ ತೊಂದರೆ ಆಗ್ತದೆ. ಇದನ್ನು ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಗಮನಕ್ಕೆ ತೊಗೊಂಡು ಬಂದು ಸೂಕ್ತವಾದ ಇದರ ಮೇಲೆ ಆ್ಯಕ್ಷನ್ ತೊಗೋಬೇಕಂತೇಳಿ ಈ ಸಂದರ್ಭದಲ್ಲಿ ಒಂದು ಮಾಜಿ ಶಾಸಕನಾಗಿ ಆಗ್ರಹಪಡಿಸ್ತಾ ಇದ್ದೇನೆ. ಇಲ್ಲ ನಾಳೆ ಏನಾದರೂ ದೊಡ್ಡ ಇನ್ಸಿಡೆಂಟ್ಸ್ ಆದರೆ ಅವರ ಜವಾಬ್ದಾರಿ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.